ನಮಸ್ಕಾರ. ಸದಾನಂದ ಬಾಮ್ನೆ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ಮತ್ತು ರಾಜ್ಯದ ಹೆಚ್ಚಾಗಿ ಎಲ್ಲ ಪಕ್ಷದ ರಾಜಕಾರಣಿಗಳು ಕೋಆಪ್ ಸೊಸೈಟಿಗಳನ್ನು ಯಾಕೆ ತೆಗಿತಾ ಇದ್ದಾರೆ, ಸೌಹಾರ್ದ ಸಹಕಾರಿಗಳನ್ನು ಯಾಕೆ ತೆಗಿತಾ ಇದ್ದಾರೆ ಅನ್ನೋದು ಹೇಳೋದು ಇವತ್ತಿನ ವಿಡಿಯೋದ ಮುಖ್ಯ ಉದ್ದೇಶ. 77ನೇ ಸ್ವಾತಂತ್ರ್ಯೋತ್ಸವಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಹೇಳ್ತಾ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಗಳು ಹೆಚ್ಚಾಗಿ ಕೋಆಪ್ ಸೊಸೈಟಿಗಳಲ್ಲಿ ತಮ್ಮ ಅಕ್ರಮ ಆಸ್ತಿಯನ್ನು ಇಟ್ಟಿದ್ದಾರೆ, ತಾವೇ ಮಾಲೀಕರಾಗಿದ್ದಾರೆ. ಉದಾಹರಣೆಗೆ ಅಣ್ಣಾಸಾಬ್ ಜೊಲ್ಲೆ 157 ಸೌಹಾರ್ದ ಸಹಕಾರಿಗಳನ್ನು ತೆಗೆದು ಅಲ್ಲಿ ತಮ್ಮ ಅಕ್ರಮವಾದಂಥ ದುಡ್ಡನ್ನು ಇಟ್ಟಿದ್ದಾರೆ. ಅಲ್ಲಿಯ ರಿಯಲ್ ಎಸ್ಟೇಟ್ಗಳನ್ನು ಮಾಡ್ತಾಯಿದ್ದಾರೆ, ಅಲ್ಲಿ ಹೋಟೆಲ್ಗಳನ್ನು ಕಟ್ಟಿಸ್ತಾ ಇದ್ದಾರೆ. ಅಂದರೆ ಅಲ್ಲಿರ್ತಕ್ಕಂಥ ದುಡ್ಡನ್ನು ತಾವು ತೆಗೆದುಕೊಂಡು ಅಲ್ಲಿ ಇನ್ವೆಸ್ಟ್ ಮಾಡ್ತಾಯಿದ್ದಾರೆ. ಇದೇ ರೀತಿ ಎಲ್ಲ ರಾಜಕಾರಣಿಗಳು ಕೆಲವೊಂದು ಜನ ಹೊಲ ಮನೆ ತೆಗೆದುಕೊಳ್ತಾ ಇದ್ದಾರೆ. ಕೇವಲ ಇದೇ ಹಣದಿಂದ ಸಾಕಷ್ಟು ಆಸ್ತಿಯನ್ನು ಸಂಪಾದಿಸ್ತಾರೆ. ಆದರೆ ಹೇಳ್ತಾರೇನು, ನಾವು ಬಡವರ ಸಲುವಾಗಿ ಕೋಆಪ್ ಸೊಸೈಟಿಗಳನ್ನು ತೆಗಿತಾ ಇದ್ದೇವೆ, ಸೌಹಾರ್ದಗಳನ್ನು ತೆಗಿತಾ ಇದ್ದೇವೆ ಅಂತ, ಹಳ್ಳಿಗಳು ತೆಗಿತಾ ಇದ್ದೇವೆ ಅಂತೇಳಿ. ಅದು ಯಾವುದೂ ಇಲ್ಲ. ಇವರು ಒಂದೊಂದಾಗಿ ಸಂಸ್ಥೆಗಳನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಆದರೆ ಇವರ ಉದ್ದೇಶ ಬೇರೆ ಆಗಿದೆ. ತಾವು ಬೆಳಿಬೇಕು, ತಮ್ಮ ಮಕ್ಕಳು ಬೆಳಿಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಈ ಕೋಆಪರೇಟಿವ್ ಸೊಸೈಟಿಗಳನ್ನು ಮತ್ತು ಸೌಹಾರ್ದ ಸಹಕಾರಿಗಳನ್ನು ತೆಗಿತಾ ಇದ್ದಾರೆ. ಹೀಗಾಗಿ ಅಣ್ಣಾಸಾಬ್ ಜೊಲ್ಲೆ 100 ಕೋಟಿ ಹೋಟೆಲನ್ನು ಕಟ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಬೆಳಗಾವಿ ತಾಲೂಕಿನ ಕಾಕ್ತಿ ಬಳಿ ಈಗೇನು ಮೆರಿಟೇಜ್ ಹೋಟೆಲ್ ಇದೆ ಅದ್ರ ಹಿಂದುಗಡೆ ಪ್ರಭಾಕರ್ ಕೋರೆ ಕೂಡ 127 ಸಹಕಾರಿ ಅಂದರೆ ಸೌಹಾರ್ದ ಸಹಕಾರಿಗಳನ್ನು ಹೊಂದಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಕೋರೆ ಸೌಹಾರ್ದ ಸಹಕಾರಿ ಇಲ್ಲಿ ಅವರು ಅಕ್ರಮವಾಗಿ ತಾವು ಸಂಪಾದಿಸಿದ ದುಡ್ಡನ್ನು ಇಟ್ಟಿದ್ದಾರೆ. ಡೊನೇಷನ್ ಹಣ ಎಲ್ಲ ಇಲ್ಲೇ ಇದೆ, ಕೇಲಿ ಹಣ ಎಲ್ಲ ಇಲ್ಲೇ ಇದೆ. ಇದು ಉದ್ದೇಶ ಇದು ಸ್ಪಷ್ಟವಾಗಿದೆ. ಯಾಕಂದರೆ ಹೊಲ ಮನೆ ತೆಗೆದುಕೊಳ್ಳೋದು, ಎಕ್ಸ್ಟೇಟ್ ಮಾಡೋದು ಮತ್ತು ಗುತ್ತಿಗೆದಾರರು ಕೂಡ ಇಲ್ಲಿಂದಲೇ ಹಣ ಸಂಗ್ರಹ ಆಗ್ತದೆ. ಮತ್ತು ಚುನಾವಣೆ ವೇಳೆಯಲ್ಲಿ ಕೂಡ ಇಲ್ಲಿಂದಲೇ ಹಣವನ್ನು ಅವರು ಎತ್ತಿ ಖರ್ಚು ಮಾಡ್ತಾರೆ. ಇವರಷ್ಟೇ ಅಲ್ಲ, ಸಾಧನವರ ಬೈಲೊಂಗಲ್ಲು ಅವರು ಕೂಡ ಅನೇಕ ರಾಣಿ ಚೆನ್ನಮ್ಮ ಕೋಆಪರೇಟಿವ್ ಸೊಸೈಟಿಗಳನ್ನು ಸೌಹಾರ್ದ ಸಹಕಾರಿಗಳನ್ನು ಹೊಂದಿದ್ದಾರೆ. ಅವರು ಕೂಡ ರಿಯಲ್ ಎಸ್ಟೇಟ್ದಲ್ಲಿ ದೊಡ್ಡ ಹೆಸರನ್ನು ಮಾಡಿದ್ದಾರೆ. ಅವರು ಕೂಡ ಒಮ್ಮೆ ಮೇಲ್ಚೆ ನಿಂತು ಅವರು ಸೋತರು. ಹೀಗೆ ಅನೇಕ ರಾಜಕಾರಣಿಗಳು ಕೋಆಪರೇಟಿವ್ ಸೊಸೈಟಿಯನ್ನು ತಮ್ಮ ಹದ್ದುಬಸ್ತಿಯಲ್ಲಿ ಇಟ್ಟಿದ್ದಾರೆ. ಮತ್ತು ಸೌಹಾರ್ದ ಸಹಕಾರಿಗಳಲ್ಲಿ ಇವರೇ ಚೇರ್ಮನ್ರು, ಇವರೇ ಅಧ್ಯಕ್ಷರು. ಮತ್ತು ಕೋಆಪರೇಟಿವ್ ಸೊಸೈಟಿಗಳು ಕೂಡ ತಮಗೆ ಯಾರು ಬೇಕು ಅವರನ್ನೇ ಹೆಚ್ಚಾಗಿ ಇಲ್ಲಿ ಬೇನಾಮಿ ಅಕೌಂಟ್ಗಳೇ ಹೆಚ್ಚಾಗಿಟ್ಟು ಅಲ್ಲಿ ಅವರು ದುಡ್ಡು ಇಡ್ತಾ ಇದ್ದಾರೆ. ಮತ್ತು ಆಶಾತಾಯಿ ಕೋರೆ ಅವರು ಕೂಡ ರಾಣಿ ಚೆನ್ನಮ್ಮ ಕೋಆಪರೇಟಿವ್ ಸೊಸೈಟಿ ಇದೆ, ಸೌಹಾರ್ದ ಸಹಕಾರಿ ಇದೆ, ಅಲ್ಲಿ ಅವರು ಕೇಲಿ ದುಡ್ಡನ್ನು ಕೋಟ್ಯಾಂತರ ಹಣವನ್ನು ಅಲ್ಲಿ ಇಡ್ತಾ ಇದ್ದಾರೆ. ಇವರೆಲ್ಲರೂ ಹೇಳೋದೇನು, ನಾವು ಸಮಾಜ ಸುಧಾರಣೆ ಸಲುವಾಗಿ ಹಳ್ಳಿಗರಿಗೆ ಬ್ಯಾಂಕ್ಗಳು ಸಾಲ ಕೊಡೋದಿಲ್ಲ, ನಾವು ಸಾಲ ಕೊಡ್ತೇವೆ, ಯಾವುದೇ ಕರಾರು ಇಲ್ಲದಕ್ಕೆ ಸಾಲ ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ಇವ್ರ ಉದ್ದೇಶ ಬೇರೆನೇ ಆಗಿದೆ. ಹೀಗೆ ಪ್ರತಿಯೊಬ್ಬರು ಒಂದು ಸೊಸೈಟಿಗಳನ್ನು ತೆಗಿತಾ ಇದ್ದಾರೆ. ಮೊನ್ನೆ ಮಹಾಂತೇಶ್ ಕೌಟಿಮಠ ಅವರು ಕೂಡ ಬೆಳಗಾವಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಂದು ಸೌಹಾರ್ದ ಸಹಕಾರಿಯನ್ನು ತೆಗೆದರು. ಇವರು ಅಷ್ಟೇ ಅಲ್ಲ, ಅಂತ ಇದೆ ಬೆಳಗಾವಿ ಜಿಲ್ಲೆ ಸಾಕಷ್ಟು ರಾಜಕಾರಣಿಗಳು ಇಲ್ಲಿ ಅಕ್ರಮವಾಗಿ ದುಡ್ಡನ್ನು ಇಟ್ಟಿದ್ದಾರೆ. ಇಲ್ಲಿಂದಲೇ ಎಲ್ಲ ವ್ಯವಹಾರವನ್ನು ವ್ಯವಸ್ಥಿತವಾಗಿ ಉಪಯೋಗ ಮಾಡಿಕೊಂಡು ರಾಜಕಾರಣದಲ್ಲಿ ಮೇಲೆ ಬರ್ತಾ ಇದ್ದಾರೆ. ಮತ್ತು ಬ್ಲ್ಯಾಕ್ ಮನಿ ವೈಟ್ ಮಾಡೋದು ಇವರ ಮುಖ್ಯ ಉದ್ದೇಶ. ಇದಕ್ಕೆ CAಗಳು ಅಂದರೆ ಚಾರ್ಟರ್ಡ್ ಅಕೌಂಟ್ಗಳು ಸಹಾಯ ಮಾಡ್ತಾರೆ. ಇಲ್ಲಿಂದಲೇ ಎಲ್ಲ ವ್ಯವಹಾರವನ್ನು ಇವರು ನಿಯಂತ್ರಣ ಮಾಡ್ತಾರೆ. ರಾಜಕಾರಣದಲ್ಲಿ ಉತ್ತುಂಗಕ್ಕೆ ಹೋಗಬೇಕಾದ್ರೆ ಈ ಸಹಕಾರಿಗಳೇ ಕಾರಣ. ಇವ್ರ ಹಿಡಿತದಲ್ಲೇ ಎಲ್ಲ ವ್ಯವಹಾರ ನಡೀತಾ ಇದೆ. ಚುನಾವಣೆ ವೇಳೆಯಲ್ಲಿ ಮತದಾರನ ಹದ್ದುಬಸ್ತಿನಲ್ಲಿ ಇಡಲಿಕ್ಕೆ ಮತ್ತು ಇಲ್ಲಿಂದಲೇ ಹಣ ಕಳಿಸಲಿಕ್ಕೆ ಇವುಗಳನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಖಾನಗೌಡರು ವಕೀಲರು ಈ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳೋಣ. ಸರ್ ನಮಸ್ಕಾರ ರೀ. ನಮಸ್ಕಾರ. ಸ್ವಲ್ಪ ಜೋರದಿಂದ ಮಾತಾಡ್ರಿ ಖಾನಗೌಡ ಸರ್, ಜೋರದಿಂದ ಮಾತಾಡಬೇಕು. ಹಲೋ. ಹಾಂ, ಸಹಕಾರದಲ್ಲಿ ರಾಜಕಾರಣಿಗಳು ಹೆಚ್ಚಾಗಿ ದುಡ್ಡನ್ನು ಇಡ್ತಾ ಇದ್ದಾರೆ, ಯಾಕೆ ಸರ್? ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಸಂಘ ಮತ್ತು ಸೌಹಾರ್ದ ಸಹಕಾರಿ ಸಂಘ
ಇವೇನ್ ಎಲ್ಲಾ ರಾಜಕೀಯ ಪಕ್ಷಗಳ ದುಡಿಂಡ್ರು, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, JDS ಇರ್ಲಿ, ಎಲ್ಲಾ ರಾಜಕೀಯ ಪಕ್ಷದವರು ಜನರಿಗೆ ಮೋಸ ಮಾಡುವ ಉದ್ದೇಶದಿಂದ ಜನರ ಕಡೆಯಿಂದ ಹಣ ವಸೂಲಿ ಮಾಡಿ ಅವ್ರನ್ನ ಪೇಚಾಟದಲ್ಲಿ ಅವರಿಗೆ ಹಿಂಸೆ ಕೊಡುವ ದೃಷ್ಟಿಯಿಂದ ತೆಗಿತಾ ಇದ್ದಾರೆ. ಹಣ ಮಾಡೋದು, ಹರಾಮಿ ಹಣ ಮಾಡೋದು, ಮತ್ತ ತಾವೇನು ಬ್ಲ್ಯಾಕ್ ಮನಿ ಮಾಡ್ಯಾರೋ ಅದನ್ನ ತೊಡಗಿಸೋದು ಸಹಕಾರಿ ಸಂಘ ಮತ್ತ ಸೌಹಾರ್ದ ಸಹಕಾರಿ ಸಂಘದಲ್ಲಿ ಈ ಉದ್ದೇಶದಿಂದ ತೆಗಿತಾ ಇದ್ದಾರೆ. ಮತ್ತೆ ಇವ್ರು ಸಮಾಜ ಸೇವೆ ಅಂತ ಹೇಳ್ತಾರಲ್ಲ, ಸಮಾಜ ಸೇವೆ ಅಂತ ಹೇಳ್ತಾರಲ್ಲ ರೀ ಇವರು. ಏನು ಸಮಾಜ ಸೇವೆ ಇಲ್ಲ, ಜನತೆಯ ಚಡ್ಡಿ ಬೋಳ್ಸವ್ರು ಇವರೆಲ್ಲ, ಜಂಟ ಸಹಿತ ಬೋಳ್ಸವ್ರು ಇವ್ರು. ಇವ್ರೇನಿಲ್ಲ. ಈಗ ನೋಡ್ರಿ, ಸಂಗೊಳ್ಳಿ ರಾಯಣ್ಣ ಅವನು ಸಂಗೊಳ್ಳಿ ಆನಂದಪ್ಪಗೊಂದು ಕರೆಕ್ಟ್ ಇತ್ತ, ಕೋರ್ಟ್ಗೆ ಹೋಗ್ಬೇಡ್ರಿ, ನಾ ರೊಕ್ಕ ಮಾಡಿದೀನಿ, ನಾ ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದ್ದ. ಇವ್ರೇನ್ ಮಾಡಿದ್ರು, ಇವ್ರ ಒಂದು ಹೊಸ ಕೋರ್ಟ್ ಮಾಡಿದ್ರ, ಡಿಸ್ಟ್ರಿಕ್ಟ್ ಲೆವೆಲ್ ಕೋರ್ಟ್ ಮಾಡಿದ್ರ. ಕೋರ್ಟ್ ಮಾಡಿ ಪಾಪ 5 ಮಂದಿ ಎರ್ಸಕ್ ಮಾಡ್ರು ಬೆಂಗಳೂರಿಗೆ ಹೋಗಿ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅವರ ಮಾರ್ಗದರ್ಶನದಡಿಯಲ್ಲಿ ಸರ್ಕಾರ ದಿನಾಂಕ ಏನಂದ್ರೆ 25/2/22 ಒಂದು ಆರ್ಡರ್ ಮಾಡೈತೆ, ಠೇವಣಿದಾರ ಪ್ರಕರಣಗಳನ್ನ ಬಗೆಹರಿಸಿದೆ ಅಂತ ಹೇಳಿ. 25/2/2022 ಹೈಕೋರ್ಟ್ ನ್ಯಾಯಮೂರ್ತಿ ಅವರು 13/10/2021 ಮಾರ್ಗದರ್ಶನ ಕೊಟ್ಟಿದಾರ. ಈ ರೀತಿ ಕೋಆಪರೇಟಿವ್ ಸೊಸೈಟಿ ಒಳಗ ವ್ಯವಹಾರ ಆಗದಂತೆ ತಡೆಗಟ್ಟಬೇಕಂತ ಹೇಳಿ ಸರ್ಕಾರಕ್ಕೆ ತಾಕೀತು ಮಾಡ್ಯಾರ. ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರ ಗೈಡೆನ್ಸ್ ಸಹಿತ ಇವ್ರ ಕಸ ಡ್ಯೂಟಿಗೆ ಹಾಕಿದ್ದಾರೆ. ಇವರ ರಾಜಕೀಯ ಪಕ್ಷದವರು, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, JDS ಇರ್ಲಿ, ಎಲ್ಲಾ ಪಕ್ಷದವರು ಜನಕ್ಕೆ ಮೋಸ ಮಾಡಕ್ಕನ್ನಲ್ಲ ಇವರು, ಮತ್ತೇನಿಲ್ಲ. ರೊಕ್ಕ ಗಳಿಸೋದು, ಹರಾಮಿ ರೊಕ್ಕ ಗಳಿಸೋದು, ಇಲೆಕ್ಷನ್ ಆರಿಸಿ ಬರುವುದು, ರೊಕ್ಕ ಹೊಡೆಯುದು, ಪರ್ಸೆಂಟೇಜ್ ಹೊಡೆದು, ತಿನ್ನೋದು ಹೊಡೆದು, ಇದನ್ನ ಬಿಟ್ರೆ ಏನೂ ಗೊತ್ತಿಲ್ಲ ಇವ್ರಿಗೆ. ಇವ್ರು ಸುಳ್ಯರಿಂದ ಪ್ಯಾಡ್ ಕರೆ ಈ ರಾಜಕೀಯ ಪಕ್ಷದ ಇವ್ರೇನು ದುರಿಂಡ್ರದಾರು ಇವ್ರಂತ ದೇಶದ್ರೋಹಿಗಳು ಮತ್ತಾರಿಲ್ಲ. ಇವೆಲ್ಲ ಬೋಗಸ ಸಹಕಾರಿ ಸಂಘಗಳು ಮತ್ತೆ ಬೋಗಸ ಸೌಹಾರ್ದ ಸಹಕಾರಿ ಸಂಘಗಳು, ಇವೇನು ಉಪಯೋಗ ಇಲ್ಲ ರೀ. ಜನ ಇನ್ನು ಮೇಲೆ ಈ ಸಹಕಾರಿ ಸಂಘದೊಳಗ ಸೌಹಾರ್ದ ಸಹಕಾರದೊಳಗ ಯಾರು 10 ಪೈಸಾ ಸಹಿತ ಡೆಪಾಸಿಟ್ ಬಾರ್ದು 10 ಕಣ್ ತೆಗೆದು ನೋಡ್ಬಾರ್ದು ಅನ್ನೋ ಹಂಗ ಮಾಡಿದಾರ್ರಿ. ಮತ್ತ ಸಂಗೊಳ್ಳಿ ರಾಯಣ್ಣ ದುಡ್ಡು ಯಾವಾಗ ಸಿಗೋದ್ರಿ ಮತ್ತೆ ನಿಮಗೆ? ಸಂಗೊಳ್ಳಿ ರಾಯಣ್ಣದ ಸೊಸೈಟಿ ದುಡ್ಡು ಯಾರು ಸಿಗೋದ್ರಿ? ಸಂಗೊಳ್ಳಿ ರಾಯಣ್ಣ ಆನಂದಪ್ಪಗಳಿಗೆ ಮೋಸ ಮಾಡಿದವರೇನ ಈ ಅಧಿಕಾರಿಗಳು ಮತ್ತೆ ರಾಜಕೀಯ ಪಕ್ಷದ ದುರಿಂಡು. ಎಕನಾಮಿಕ್ ಅಫೆನ್ಸಸ್ ಅಂತ ಹೇಳಿ ಒಬ್ರು DIG ಇರ್ತಾರ ಇಲ್ಲಿ ಬೆಂಗಳೂರಾಗ. ಅವ್ರ ತನಿಖೆ ಮಾಡ್ತಾರ, ತನಿಖೆ ಮಾಡಿ ಕೋರ್ಟಿಗೆ ವರದಿನ ಸಲ್ಸಂಗಿಲ್ಲ ಸರ್. ಸಮಕ್ಷಮ ಪ್ರಾಧಿಕಾರಿಗಳನ್ನ ನೇಮಕ ಮಾಡ್ಯಾರು. ಅವ್ರೇನ್ ಮಾಡ್ತಾರು, ಆ ಸಹಕಾರಿ ಸಂಘದ ಚೇರ್ಮನ್, ವೈಸ್ ಚೇರ್ಮನ್ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಫೋನ್ ಮಾಡ್ತಾರೋ, ನಿಮ್ಮ ಆಸ್ತಿ ಮಟ್ಟಗಳು ಮಾಡ್ಕೊಂಡ್ ಎಲ್ಲಿ ಆಸ್ತಿ ಮಟ್ಟಗಳು ಮಾಡ್ಕೊತಿ, ನಾ ರೊಕ್ಕ ಕೊಡ್ತು ಅಂತೇಳಿ 5 ಲಕ್ಷ 8 ಲಕ್ಷ ಅವ್ರ ಸೊಸೈಟಿ ಒಳಗೆ ಎಷ್ಟು ಹರಾಮಿ ರೊಕ್ಕ ತಿಂದಿರ್ತಲ್ಲ ಅದ್ರಾಗ 20-25% ರೊಕ್ಕ ಕೊಡ್ತಾರು, ಬಿಟ್ಟು ಬಿಡ್ತಾರ. ಎಷ್ಟು ಡಿಪಾಸಿಟ್ ಇಟ್ಟವ್ರ ನಾವ್ ಎಲ್ಲಿ ಎರ್ಸಾಕ್ಬೇಕು? ನಾವು ಕೋರ್ಟ್ಗೆ ಹೋಗದಂಗ ಸಹಿತ ಮಾಡಿದಾರ. ಡಿಪಾಸಿಟ್ ಇಟ್ಟವ್ರು ಕೋರ್ಟ್ಗೆ ಹೋಗಿ ರೊಕ್ಕ ವಸೂಲಿ ಮಾಡಕ್ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ಅವರ ಆಸ್ತಿ ಹರಾಮಿ ಆಸ್ತಿ ಮಾಡಿ ಬೇರೆ ಬೇರೆಯವ್ರ ಹೆಸರಲ್ಲೇ ಮಾಡಿರ್ತಾರ್ರಿ ಇವ್ರು. ಯಾರು ಈ ಕೋಆಪರೇಟಿವ್ ಸೊಸೈಟಿ ಚೇರ್ಮನ್ ಡೈರೆಕ್ಟರ್ಸ್. ನಮ್ಮ ಅಣ್ಣನ ಪೊಲೀಸ್ ಡಿಪಾರ್ಟ್ಮೆಂಟ್ನಾಗ ನೌಕರಿ ಮಾಡಿ 50 ಲಕ್ಷ ರೂಪಾಯಿ ಹೇಮಗಿರಿ ಸೊಸೈಟಿ ಆಗಿರ್ತಾವ. ಅದು ವಿಚಿತ್ರ ಅಂದ್ರೆ ಡೆಪ್ಟಿ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟಿ ಡಿಪಾರ್ಟ್ಮೆಂಟ್ನಾಗ ರಿಟೈರ್ ಆದಂತ ಚಿತ್ರದುರ್ಗದ ಅವ್ ರೊಕ್ಕ ಇಟ್ಟಾನ 60 ಲಕ್ಷ ರೂಪಾಯಿ ರೊಕ್ಕ ಇಟ್ಟ ಅವ್ ಮೋಸ ಹೋಗ್ಯಾನ. ಮತ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ದಾಗ ಕ್ಲಾಸ್ 1 ಆಫೀಸರ್, ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.